Guys, welcome back to day 3. This is my today's outfit. ಹೊಸಿದ್ನಲ್ವ ಇಷ್ಟು ದಿನ ಅಲ್ಲಿ ಮೇಲೆ ಮೌಂಟೇನ್, ಇವತ್ತು ಮೌಂಟೇನೇ ಕಾಣ್ತಾ ಇಲ್ಲ ನೋಡಿ, ಫುಲ್ಲು ಕ್ಲೌಡ್ ಒಳಗಡೆ ಇದೆ. ಇದು ಅಗಸ್ತ್ಯ ನಿಮಗೆ ತನ್ನ ಔಟ್ಫಿಟ್ ತೋರಿಸ್ತಾನಂತೆ, ಸೊ ನೋಡಿ. ಹಾಂ, ಕ್ರೀಮ್ ಪ್ಯಾಂಟ್, ಹಾಂ ಜೀನ್ಸ್, ಸಾರಿ. ವ್ಯೂ ನೋಡಿ, ಇದು ಲೆಗೋದಿ ಕರ್ರೇಜ ಲೇಕ್. ಇದು ಏನು ಸಖತ್ತಾಗಿದೆ ನೋಡಿ, ಇಲ್ಲಿಂದ ವ್ಯೂ ನೋಡಿ ನೀವು. ಆಮೇಲೆ ಈ ಹೂವಿಂದ ಹಿಂಗೆ ತಗೋಬೇಕು. ಇವಾಗ ನೋಡಿ ನೀವು ಸಖತ್ ಕಾಣ್ತಾ ಇರೋದು. ಗೈಸ್ ಈ ರೀತಿ ಕೊಟ್ಟಿದ್ದಾರೆ, ಹಿಂಗೆ ನಡ್ಕೊಂಡು ಹೋಗಿ ಇದು ಪೂರಾ ಲೇಕ್ದು ಒಂದು ರೌಂಡ್ ಹಾಕ್ಬೇಕು ನಾವು ಇವಾಗ. ಇಲ್ಲಿ ನೋಡಿ, ಇಲ್ಲೆಲ್ಲ ಏನೇನು ಮಾಡಬಾರ್ದು ಅಂತ ಬರೆದಿದ್ದಾರೆ. ಕ್ಲೈಂಬಿಂಗ್ ಓವರ್ ದ ಫೆನ್ಸ್ ಈಸ್ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್. ಮಾಡಬಾರ್ದು ಅಂದರೆ ಮಾಡಬಾರ್ದು ಅಷ್ಟೇ. ನಾವು ಫುಲ್ಲು ಫೋಟೋ ತಗೊಂಡ್ವಿ, ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಸೊ ಇನ್ನೂ ಇದೆ, ಇದು ರೌಂಡ್ ಹೊಡೆಸ್ಲಿಕ್ಕೆ ಒಂದು 100 ಫೋಟೋ ಅಂತ ಆಗೇ ಆಗ್ತಾವೆ. ಲೇಕ್ ಸುತ್ತ ಮೀಡಿಯಮ್ಮು, ಸಿಂಪಲ್ಲು ಟ್ರೆಕ್ಕಿಂಗಿಗೆ, ಮೀಡಿಯಮ್ ಟ್ರೆಕ್ಕಿಂಗಿಗೆ, ಲಾಂಗ್ ಟ್ರೆಕ್ಕಿಂಗಿಗೆಲ್ಲ ರೂಟ್ ಕೊಟ್ಟಿದ್ದಾರೆ. ಸೊ ನಾವು ಮೀಡಿಯಮ್ ಚೂಸ್ ಮಾಡಿದ್ದೀವಿ. ಸೊ ನಮ್ಮದು ಅದು ಈ ಮೀಡಿಯಮ್ ಪ್ರಾಸೆಸ್ ಏನಿದೆ ನೋಡಿದೆ ಸ್ಟಾರ್ಟ್ ಆಗಿದೆ, ಸಖತ್ತಾಗಿದೆ. ಫುಲ್ಲು ತೋರಿಸ್ತೀನಿ ನಿಮಗೆ ನೋಡಿ. ಹೀಗೆಲ್ಲ ರೂಟ್ ಮಾಡಿ ಕೊಟ್ಟಿರ್ತಾರೆ, ಅದರಲ್ಲಿ ಹೋಗಿ ಬರೋವಾಗ ಚೆನ್ನಾಗಿರುತ್ತೆ. ಇದು ನೋಡಿ, ಇದು ರೂಟ್ ಕೊಟ್ಟಿದ್ದಾರೆ, ರೂಟ್ ಪ್ರಕಾರ ಹೋಗ್ಬೇಕು. ಹಿಂಗೆಲ್ಲ ನೋಡಿ ರೂಟ್ ಕೊಡ್ತಾರೆ ಹಿಂಗೆಲ್ಲ ನೋಡಿ. ಇಲ್ಲಿ ಸುತ್ತಮುತ್ತ ಕಾಡು, ಈ ಕಡೆನೂ ನೋಡಿ ಇಲ್ಲ ಕಾಡು. ಇಲ್ಲಿ ವೇ ಮಾಡಿಕೊಟ್ಟಿದ್ದಾರೆ, ಹಂಗೆ ನಡಿಬೇಕು. ಆ್ಯಕ್ಚುಲಿ ಎಲ್ಲರೂ ನನ್ನ ಶೂಸೇ ನೋಡ್ತವ್ರೆ. ಆ್ಯಕ್ಚುಲಿ ನಂದು ಟ್ರೆಕ್ಕಿಂಗ್ ಶೂಸ್ ಅಲ್ಲ, ನನಗೆ ಗೊತ್ತಿರಲಿಲ್ಲ ಇಷ್ಟು ಟ್ರೆಕ್ಕಿಂಗ್ ಇರುತ್ತೆ ಇಲ್ಲಿ ಅಂತ. ಸೊ ನಾನು ಇನ್ನೂ ಫೋಟೋ ಚೆನ್ನಾಗಿ ಬರೋಲ್ಲ ಹಂಗಂತೇಳಿ ನಾನು ಯೂಶ್ವಲಿ ನಾನು ಟ್ರೆಕ್ಕಿಂಗ್ ಆದ್ರೂ ಐ ಕ್ಯಾನ್ ಮ್ಯಾನೇಜ್ ವಿತ್ ದಿಸ್. ಹಿಲ್ಸ್ ಹಾಕಿಲ್ಲ ಅದು ಹೇಳಿ ನೀವು, ಹಿಲ್ಸ್ ಇದ್ರೂ ತರಲ್ಲ ನಾನು ಎಲ್ಲಾದ್ರೂ ಹೋದ್ರೆ ಇಲ್ಲಿ, ಯಾಕಂದ್ರೆ ಭಾಳ ನಡೆಯೋದಿರ್ತೈತಿ. ಆಮೇಲೆ ಹಿಲ್ಸ್ ಎಲ್ಲ ಕಡೆ ನನಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಇವ್ರು ಹಿಂಗೆ ಸೈಕಲ್ ತೊಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಈ ಹೂಗಳು ನೋಡಿ, ಇವು ಪರ್ಪಲ್ ಕಲರ್ದು ಏನು ಸಖತ್ತಾಗಿದೆ ಅಲ್ವಾ. ಅಲ್ಲಿದೆ ನೋಡಿ ಲೇಕು. ನಾವು ಅಲ್ಲಿಂದ ಇವಾಗ ಇಲ್ಲಿಗೆ ಟ್ರೆಕ್ ಮಾಡಿರೋದು ನೋಡಿ, ಅಲ್ಲಿಂದ ಬಂದಿರೋದು ನಾವು. ಇವಾಗ ಇಲ್ಲಿ ತನಕ ಬಂದಿದ್ದೀವಿ. ಚೆನ್ನಾಗಿದೆ ಇದು. ನಾವೆಲ್ಲೆಲ್ಲಿ ಹೋಗಿವಿ ಇಲ್ಲಿ ಟ್ರೆಕ್ಕಿಂಗ್ ಮಾಡಿದ್ವಿ. ಟ್ರೆಕ್ಕಿಂಗ್ ಮಾಡಿ ಅಗಸ್ತ್ಯ ಹೇಳ್ಬಿಟ್ಟಿದ್ವಿ, ಒಬ್ಬರು ಟ್ರೆಕ್ ಮಾಡಿದ್ರೆ ನಿನ್ನ ಕಾಲು ತುಂಬ ಸ್ಟ್ರಾಂಗ್ ಆಗುತ್ತೆ, ಸೊ ಅದಕ್ಕೆ ಟ್ರೆಕ್ ಮಾಡಬೇಕು ಅಂತ. ಅವನಿಗೆ ಅಷ್ಟಾದ್ರೆ ಸಾಕು, ಅವನಿಗೆ ಅವನು ಫುಲ್ಲು ಹ್ಞೂ ಅಂದ್ಬಿಡ್ತಾನೆ. ಬಟ್ ಇದು ಲಾಂಗ್ ಅಂದರೆ ಭಾಳ ದೊಡ್ಡದಾಗುತ್ತೆ ಅವನಿಗೆ. ಇದು ಶಾರ್ಟ್ ಅಂದರೆ 2 ಕಿಲೋಮೀಟರ್ಸ್ ಇದೆ, ಅವ್ನು 2 ಕಿಲೋಮೀಟರ್ಸ್ ಎಲ್ಲ ನಡೀತಾನೆ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಸಖತ್ತಾಗಿದೆ ಇದು, ಇಲ್ಲೇನು ಚೆನ್ನಾಗಿ ಕಾಣ್ತಾ ಇದ್ದೇನೆ. ಆಮೇಲೆ ಈ ಹೂವಿಂದ ನೀವು ನೋಡ್ಬೇಕು, ನೀವು ವ್ಯೂ ಹಿಂಗೆ ಸಖತ್ತಾಗಿರುತ್ತೆ. ಇಲ್ಲಿ ಕೂತಿದ್ದೇವೆ ನಾವು. ಆ್ಯಕ್ಚುಲಿ ಇಲ್ಲಿ ಟೇಬಲ್ ಮಾಡಿದ್ದಾರೆ, ಇದು ಅಗಸ್ತ್ಯ ಸೇ ಹಾಯ್. ಆಮೇಲೆ ಇಲ್ಲಿ ಬರ್ತಿದ್ದಾರೆ ನೋಡಿ, ರೆಸ್ಪೆಕ್ಟ್ ನೇಚರ್, ಡೋಂಟ್ ಲಿಟರ್. ಅರ್ಥ ಆಯ್ತಾ? ಡೋಂಟ್ ಲಿಟರ್ ಅಂದರೆ ಕಸ ಗಿಸ ಚೆಲ್ಬೇಡಿ, ರೆಸ್ಪೆಕ್ಟ್ ನೇಚರಿಗೆ ರೆಸ್ಪೆಕ್ಟ್ ಮಾಡಿದ್ರೆ ನೇಚರ್ ನಾವು ಹಿಂಗೆ ಕೊಡ್ತೈತಿ, ಹಿಂಗೆ ವ್ಯೂ ಕೊಡ್ತದ. ನಾನೊಂದೆರಡು ಫೋಟೋ ತಗೋತೀನಿ. Eat ice cream. ನೋಡಿ ಅಂಡರ್ ಗ್ರೌಂಡ್ ಮಾಡಿದ್ದಾರೆ ಲೇಕಿಗೆ ಹೋಗೋಕ್ಕೆ. ಹೆಂಗಿದೆ ನೋಡಿ ಅಂಡರ್ ಗ್ರೌಂಡ್, ಇದು ಸಖತ್ತಾಗಿದೆ.
ಸಾರಿ ಎಲ್ಲೋ ಶಾರ್ಟ್ ಹಿಂಗೆ ಇಲ್ಲಿಂದ ನಾವು ಹೋಗಿದ್ದು ಗ್ರೀನ್. ನಾವು ಇಲ್ಲಿಂದ ಹಿಂಗೆಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಇವಾಗ ಇಷ್ಟು ದೊಡ್ಡ ರೌಂಡ್. ರೆಡ್ ಹೋದರೆ ಹಿಂಗೆ ಹೋಗ್ಬೇಕು, ಇಷ್ಟು ದೊಡ್ಡದಿದೆ ನೋಡಿ ರೆಡ್. ನಾವು ಮಾಡಿಲ್ಲ ಇದನ್ನು. ಕಾರ್ ನೋಡಿ ಎಷ್ಟು ಕ್ಯೂಟಾಗಿದೆ ನೋಡಿ, ಇದ್ರ ಮುಂದಿಂದ ಎಷ್ಟು ಚೆನ್ನಾಗಿದೆ. ಇಟ್ಟೇ ಐತೆ ಕಾರು ನೋಡಿ, ಸೈಡಿಗೆ ನೋಡಿ ಎಷ್ಟು ಸಣ್ಣದಿದೆ ಇದು ಅಷ್ಟೇ. ಗೈಸ್ ಇವು ನೋಡಿ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಎಲ್ಲ ತಗೊಳಂಗೆ ಅನಿಸುತ್ತೆ, ಬಟ್ ಹೆವಿ ಕಾಸ್ಟ್ಲಿ ಇರುತ್ತೆ ಅದು. ಸಾರಿ, ನಿಮಗೆ ಏನೇನು ತಿಂದಿದ್ದೀನಿ ಅಂತ ತೋರ್ಸೋಕ್ಕಾಗಲಿಲ್ಲ, ನಾನು ಬಾಯಲ್ಲೇ ಹೇಳ್ಬಿಡ್ತೀನಿ. ಪಿಜ್ಜಾ ತೊಗೊಂಡಿದ್ವಿ, ಫ್ರೆಂಚ್ ಫ್ರೈಸ್ ತೊಗೊಂಡಿದ್ದು ಅಷ್ಟೇ. ಆ್ಯಕ್ಚುಲಿ ಪಾಸ್ತಾ ಗೀಸ್ತಾ ತಿನ್ನಬೇಕು ಅಂದ್ಕೊಂಡ್ವಿ, ಬಟ್ ಈ ರೆಸ್ಟೋರೆಂಟ್ನಾಗ ಯಾರೂ ಇರಲೇ ಇಲ್ಲ. ಸೊ ಐ ಥಿಂಕ್ ಚಲೋ ಕೊಡ್ತಾರೋ ಇಲ್ಲೋ, ಆಮೇಲೆ ಅದು ಟೇಸ್ಟ್ ಚೆನ್ನಾಗಿರಲಿಲ್ಲ ಅಂದ್ರೆ ಮತ್ತೆ ಉಳಿಸ್ಬಿಡ್ತೀವಿ, ನಾವು ವೇಸ್ಟ್ ಮಾಡ್ತೀವಿ ಅಂತ ಫಸ್ಟ್ ಪಿಜ್ಜಾ ಒಂದೇ ತೊಗೊಂಡ್ರೆ. ಪಿಜ್ಜಾನು ಇಷ್ಟು ದೊಡ್ಡದಿತ್ತು, ಆಮೇಲೆ ಫ್ರೈಸ್ ಇದೆ. ಇದನ್ನೆರಡನ್ನು ತೆಗೆದು ಮುಗಿಸ್ಕೊತೀವಿ. ಏನಾದರೂ ಬೇಕಾದ್ರೆ ಸೈಡಿಗೆ ಏನಾದರೂ ಸ್ವಲ್ಪ ಸ್ವೀಟ್ ಗಿಟ್ ತೊಗೊಂಡೋಗಿ ಬೇಕಾದ್ರೆ ರೂಮ್ನಲ್ಲಿ ರಾತ್ರಿ ತಿನ್ಕೊಬೋದು. ಇವತ್ತು ನಮ್ಮದು ಹೋಟೆಲ್ದು ನಮ್ಮ ಅಪಾರ್ಟ್ಮೆಂಟ್ದು ಇವತ್ತು ನಮ್ಮದು ಲಾಸ್ಟ್ ನೈಟು. ಸೊ ನೋಡೋಣ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವತ್ತು ರಾತ್ರಿ ಮಲ್ಕೊಂಡು ಟುಮಾರೋ ಇನ್ನೊಂದು ಪ್ಲೇಸ್ ಇದೆ. ಟುಮಾರೋ ನೈಟ್ ನಮ್ಮದು ಟ್ರೈನ್ ಇದೆ ವಾಪಸ್ಸು. ಸೊ ಹೋಗುವ. ಕೂತಿದ್ದೀವಲ್ಲ ಆ ರೆಸ್ಟೋರೆಂಟ್ದು ಸುತ್ತಮುತ್ತಿಂದು ವ್ಯೂ ತೋರಿಸ್ತೀನಿ ನಿಮಗೆ ನೋಡಿ. ಇದು ಹೆಸರು ಅಲ್ಲಿ ನೋಡಿ, ಅಲ್ಲಿ ಫುಲ್ ಮೌಂಟೇನ್, ಈ ಕಡೆ ಎಲ್ಲ ಮೌಂಟೇನ್ ಕಾಣ್ತಾ ಇರ್ಬೇಕು ನಿಮಗೆ. ಹಾಗಷ್ಟೇ. ಸೊ ಇಟ್ಲಿಯಲ್ಲಿ ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂತಂದರೆ ಸಂಡೇ ಎಲ್ಲ ಕ್ಲೋಸ್ ಇರೋಲ್ಲ. ಜರ್ಮನಿ ಥರ ಅಲ್ಲ, ಇಲ್ಲಿ ಎಲ್ಲೆಲ್ಲ ಓಪನ್ ಇರುತ್ತೆ, ಇಲ್ಲಿ ಸಂಡೇ ಕ್ಲೋಸ್ ಇರೋಲ್ಲ. ಅದೇ ಬೆಸ್ಟ್ ಪಾರ್ಟ್. ಇಲ್ಲಂಥದ್ದು ಎಲ್ಲ ಕ್ಲೋಸ್ ಇದ್ರೆ ಹಿಂಗೆ ಎಲ್ಲರೂ ವೀಕೆಂಡೇ ಬಂದಿರ್ತಾರೆ ಎಲ್ಲ ಕಡೆ ಟ್ರಾವೆಲ್ ಮಾಡೋದಕ್ಕೆ. ಕ್ಲೋಸ್ ಇಟ್ಬಿಟ್ರೆ ಏನು ವಜಾನೇ ಬರೋಲ್ಲ. ಇಲ್ಲೆಲ್ಲ ಓಪನ್ ಇದೆ. ಈಗ ಇದನ್ನು ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಡ್ರಿಂಕಿಂಗ್ ವಾಟರ್ ಇದು ಹೇಗೆ ಮಾಡಿದ್ದಾರೆ ನೋಡಿ ಅವರು. ಇಲ್ಲಿ ಕೂಸು ನೀರು ಹಿಡಿಯೋ ಥರ ಸಖತ್ತಾಗಿದೆಯಲ್ಲ. ವಿ ಕೇಮ್ ಬ್ಯಾಕ್ ಟು ರೂಮ್. ಮತ್ತು ಇವತ್ತು ಎಲ್ಲ ಮುಗಿಸ್ಕೊಂಡು ಬಂದ್ವಿ ರೂಮ್ಗೆ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಏನು ಮಾಡೋರದೀವಿ ಅಂತಂದರೆ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೇವೆ, ಯಾಕಂದರೆ ಇವತ್ತು ನಮ್ಮದು ಲಾಸ್ಟ್ ಇಲ್ಲಿ ನೈಟ್ ಸ್ಟೇ ಇರೋದು. ಸೊ ಇದು ಮುಗಿಸ್ಕೊಂಡ್ರೆ ಮತ್ತು ನಾಳೆ ನಾವು ರಿಟರ್ನ್ ಹೆಂಗೆ ಹೋಗಬೇಕು, ಅದಕ್ಕೋಸ್ಕರ ಅಂತ ಇವತ್ತು ಎಷ್ಟಾಗುತ್ತೆ ಅಷ್ಟು ಎದ್ದಾಳೋಣ ಅಂತ ಪ್ಲ್ಯಾನ್ ಐತಿ. ಆದರೆ ಎದ್ದಾಳೋಣ ಅಂತಂದ್ರೆ ಬೇಕಂದ್ರೆ ಮತ್ತು ನಾಳೆ ಬೆಳಗ್ಗೆ ಬೇಗನೂ ಎದ್ದಾಳ್ಬೇಕು ನಮ್ಗೆ. ಯಾಕಂದ್ರೆ ನಾವು ಬೇರೆ ಪ್ಲೇಸಿಗೆ ಹೋಗಿ ಅಲ್ಲೊಂದು ಪ್ಲೇಸ್ ನೋಡಿ ನಾವು ಮತ್ತೆ ರಿಟರ್ನ್ ಇದು ಟ್ರೈನ್ ಹಿಡಿಬೇಕು. ಸೊ ಅದು ಪ್ಲ್ಯಾನ್ ಇದೆ. ಅದು ಇಟ್ಸ್ ಓಕೆ, ಒಂದಿನ ನಿದ್ದೆನೋ ಹಿಂದೆ ಮುಂದೆ ನಡೀತೈತಿ. ಅದೇ ನಿಮ್ಗೇನಾದ್ರು ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಭಾಳ ಮಾತಾಡೋಕ್ಕೇನೂ ಇರಲಿಲ್ಲ, ಎಷ್ಟಾಗತ್ತೆ ಅಷ್ಟು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಯಾಕಂತಂದರೆ ಎಲ್ಲ ಕಡೆ ಭಾಳ ಜನ ಇರೋದ್ರಿಂದ ಎಲ್ಲ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಸೊ ಅರ್ಥ ಮಾಡಿಕೊಂಡು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೇನಾದ್ರು ಮಿಡ್ಲ್ ಏನಾರು ಮಾಡಿದ್ರೆ ನಾನು ತೋರಿಸ್ತೀನಿ ಆಯಿತಾ. ಬಾಯ್.